ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ, ಇವತ್ತು ನಾನು ನಿಮಗೆ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ದರ್ಶನ ಮಾಡಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೋಟೆ ನಾಡು ಅಂತಲೇ ಕರೀತಾರೆ ನಮ್ಮ ಚಿತ್ರದುರ್ಗಕ್ಕೆ. ಇಲ್ಲಿ ಹಿಂದೂ ಮಹಾಗಣಪತಿ ವಿಶೇಷವಾಗಿ 21 ದಿನ ಕೂರಿಸ್ತಾರೆ. ಇಲ್ಲಿ ಗಣಪತಿನ ನೋಡೋದಕ್ಕೆ ಬೇರೆ ಬೇರೆ ಊರುಗಳಿಂದ ತುಂಬ ಜನನೇ ಬರ್ತಾರೆ. ಹಾಗೆಯೇ ಇಲ್ಲಿ 21 ದಿನವೂ ಸಹ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಂದೊಂದು ದಿನ ಭರತನಾಟ್ಯ ಆಗಿರ್ಬೋದು, ಅಥವಾ ಬೇರೆ ಬೇರೆ ಡಾನ್ಸ್ ಆಗಿರ್ಬೋದು, ಅಥವಾ ವಿಭಿನ್ನವಾಗಿ ಒಟ್ಟು ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ತಾರೆ 21 ದಿನ. ಹಾಗೆಯೇ ನಾನು ಇದು ನಿನ್ನೆ ವಿಡಿಯೋ, ಇದು ನಿನ್ನೆ ಹೋಗಿದ್ದೆ ನಾನು. ನಿನ್ನೆ ದಿನ ಏನಾಗಿತ್ತು ಅಂದರೆ, ಚಿತ್ರದುರ್ಗ ನಗರ ದೇವತೆಗಳಾದಂತಹ ಎಲ್ಲ ಹೆಣ್ಣು ದೇವರುಗಳನ್ನು ಹಿಂದೂ ಮಹಾಗಣಪತಿಯ ಆವರಣದಲ್ಲಿ ಕೂರಿಸಲಾಗಿತ್ತು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅಷ್ಟು ಹೆಣ್ಣು ದೇವರುಗಳನ್ನೆಲ್ಲ ಅಲಂಕಾರ ಮಾಡಿದ್ರೇ ನಮ್ಗೆ ಹೆಂಗೆ ಅಲಂಕಾರದ ಮಾಡಿದಾಗ ನಾವು ಹೇಗೆ ಚೆನ್ನಾಗಿ ಕಾಣಿಸ್ತೀವೋ ಹಾಗೆ ದೇವತೆಗಳನ್ನೆಲ್ಲ ಅಲಂಕಾರ ಮಾಡಿರ್ತಾರೆ. ನೋಡೋದಕ್ಕಂತೂ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಿರ್ತಾರೆ. ನೋಡ್ತಾ ಇರ್ಬೋದು ನೀವು. ತುಂಬಾ ದೇವರುಗಳಿದ್ದಾರೆ. ಹೆಸರುಗಳು ಕೆಲವೊಂದು ದೇವ್ರದ್ದು ಹೆಸರು ಗೊತ್ತಿದೆ, ಕೆಲವೊಂದು ದೇವ್ರದ್ದು ಹೆಸರು ಗೊತ್ತಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಅಷ್ಟೇ ಹಾಕ್ತಾಯಿದ್ದೀನಿ. ತುಂಬ ರಶ್ಶು ಇತ್ತು, ಜಾಸ್ತಿ ಜನನೇ ಇತ್ತು. ಅದರಲ್ಲೇ ನಾನು ಯೂಟ್ಯೂಬರ್ ಅಂತೇಳಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂಥೇಳಿ ಪಾಪ ಕೇಳ್ಕೊಂಡಾಗ ನನಗೆ ಹತ್ರನೇ ಬಿಟ್ಟಿದ್ದರು ವಿಡಿಯೋ ಮಾಡೋದಕ್ಕೆ. ಅದರಲ್ಲಂತೂ ಒಂದು ಹುಡುಗ ಮಾತ್ರ, ಅಕ್ಕ ನಂದು ಒಂದು ಫೋಟೋ ಹಾಕು ಅಕ್ಕ, ನನಗಾದರೆ ಅಂಥೇಳಿ ಹುಡುಗ ಫೋಟೋಗೆಲ್ಲ ಪೋಸೆಲ್ಲ ಕೊಟ್ಟ. ತುಂಬ ಹೆಲ್ಪ್ ಮಾಡ್ದೆ ನನಗೆ ವಿಡಿಯೋ ಮಾಡೋದಕ್ಕೆ. ನೋಡಿ, ಎಲ್ಲ ದೇವ್ರದ್ದು ಫೋಟೋಸ್ ಹಾಕಿದ್ದೀನಿ. ಹೂವಿನ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಇದರಲ್ಲಿ ಒಂದು ದಿನ ನನ್ನ ಮಕ್ಕಳದು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳದು ಒಂದಿನ ಡ್ಯಾನ್ಸ್ ಇತ್ತು. ತುಂಬಾ ಚೆನ್ನಾಗಾಗಿತ್ತು ಪ್ರೋಗ್ರಾಮ್ ಎಲ್ಲ. ಅಲ್ಲಿ 21 ದಿನ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಹಾಗೆಯೇ ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ಗೋಧಿ ಹುಗ್ಗಿ, ಅನ್ನ, ಸಾಂಬಾರು ಮತ್ತು ಪಾಯಸನ ಮಾಡಿದರು. ಊಟ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಊಟ ಮುಗಿಸ್ಕೊಂಡು ಅಲ್ಲಿಂದ ನೀವು ಹೊರಗಡೆ ಬಂದರೆ ಅಲ್ಲಿ ಶಾಪಿಂಗ್ದೆಲ್ಲ ಮಾಡಿದ್ದಾರೆ. ನಿಮಗೆ ಮನೆ ಬಳಸೋ ವಸ್ತುಗಳಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ಗಳು ಸಿಗುತ್ತೆ. ಆರಾಮಾಗಿ ನೀವು ಗಣಪತಿ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಆರಾಮ್ಸೆ ಸುತ್ತಾಡ್ಕೊಂಡು ಬರ್ಬೋದು. ನೀವು ಈ ಕಡೆ ಚಿತ್ರದುರ್ಗಕ್ಕೆ ಬಂದಾಗ ಹಿಂದೂ ಮಹಾಗಣಪತಿಯ ದರ್ಶನ ಮಾಡ್ಕೊಂಡೋಗಿ. ಹಾಗೆಯೇ ಶನಿವಾರ ಅಂದರೆ 13ನೇ ತಾರೀಕು ಶನಿವಾರ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಮಾತ್ರ. ಬೆಳಗ್ಗೆ ಶುರುವಾಗಿದ್ದು ರಾತ್ರಿ ಎಲ್ಲ ಇರುತ್ತೆ ಸಂಜೆವರೆಗೂ. ತುಂಬ ದೇಶದ ವಿವಿಧ ಕಡೆಗಳಿಂದ ಜನ ಎಲ್ಲ ಬರ್ತಾರೆ. ತುಂಬ ದೂರ ಊರುಗಳಿಂದ ಜನ ಬರ್ತಾರೆ. ಕುಣಿದು ಕುಪ್ಪಳಿಸಿ ತುಂಬಾ ಖುಷಿ ಪಟ್ಬಿಡ್ತಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ನಡೆಯುತ್ತೆ ಆವತ್ತಿನ ದಿನ. ನೋಡಿ, ನಮ್ಮ ಚಿತ್ರದುರ್ಗ ಅಕ್ಕಪಕ್ಕ ಇರೋರು ಅಥವಾ ಫ್ರೀಯಾಗಿರೋರು ಬನ್ನಿ. ಅವತ್ತಿನ ದಿನ ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನೋಡ್ತಿದ್ದೀರಲ್ಲ ಶಾಪಿಂಗ್ದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ತುಂಬಾ ಬೆಂಡ ಎತ್ಬಿಡ್ತಾರೆ, ಅದು ಕೊಡಿಸು ಇದು ಕೊಡಿಸು ಅಂತ. ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸ್ಗಳೆಲ್ಲ. ನಿಧಾನವಾಗಿ ನೋಡಿಕೊಂಡು ಸಮಾಧಾನವಾಗಿ ಕೂತ್ಕೊಂಡು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮಕ್ಳಿಗೂ ಒಂದು ಚೇಂಜ್ ಸಿಗುತ್ತೆ. ಚೆನ್ನಾಗಿ ಸುತ್ತಾಡಿಸ್ಕೊಂಡು ಬರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ಹಿಂದೂ ಮಹಾಗಣಪತಿ ಅಂದ್ರೇ ನಮ್ಮ ಚಿತ್ರದುರ್ಗದಲ್ಲಿ 21 ದಿನ ಊರಲ್ಲೆಲ್ಲ ಏನೋ ಒಂಥರ ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಾಗತ್ತೆ ಹಿಂದೂ ಮಹಾಗಣಪತಿದು. ಹಾಗೆಯೇ ಪ್ರತಿ ಸಲವೂ 21 ದಿನಕ್ಕೆ ವಿಸರ್ಜನೆ ಮಾಡ್ತಾಯಿದ್ರು. ಆದರೆ ಈ ವರ್ಷ ಕಾರಣಾಂತರಗಳಿಂದ 18ನೇ ದಿನಕ್ಕೆ ವಿಸರ್ಜನೆ ಮಾಡ್ತಾಯಿದ್ದಾರೆ. ನೀವು ಬನ್ನಿ, ಪಾಲ್ಗೊಳ್ಳಿ. ಆವತ್ತಿನ ವಿಸರ್ಜನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಹಾಗೆಯೇ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.